ಕಾಂಗ್ರೆಸ್ ಅವರು ನನ್ನನ್ನು ಕರೆದಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದಕ್ಕೀಗ ಸುಮಲತಾರನ್ನ ಕಾಂಗ್ರೆಸ್ಗೆ ಕರೆದಿಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ಆಹ್ವಾನ ಇದೆ ಎಂದಿದ್ದ ಸುಮಲತಾಗೆ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಆಹ್ವಾನ ಕೊಟ್ಟಿದ್ದು ಯಾರು ಅಂತ ಸುಮಲತಾ ಹೇಳಿಲ್ಲ. ಸುಮಲತಾ ಅವರನ್ನ ಕಾಂಗ್ರೆಸ್ಗೆ ನಾವು ಕರೆದಿಲ್ಲ, ಆಹ್ವಾನವನ್ನ ನೀಡಿಲ್ಲ ಅಂತ ಹೇಳಿದ್ದಾರೆ. ಆಹ್ವಾನ ಕೊಟ್ಟಿದ್ದು ಯಾರು ಅಂತ ಸುಮಲತಾ ಹೇಳಿಲ್ಲ. ಸುಮಲತಾ ಹೆಸರು ಹೇಳಿದ್ರೆ ನಾವು ತಿಳಿದುಕೊಳ್ತೀವಿ. ಸುಮಲತಾ ನಮ್ಮನ್ನ ಕೇಳಿಲ್ಲ, ನಾವಂತೂ ಅವರನ್ನ ಕರೆದಿಲ್ಲ. ಬಿಜೆಪಿ ಅಭ್ಯರ್ಥಿಯಾಗಲು ಬಯಸುತ್ತೇನೆ ಎಂದಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರೆಲ್ಲ ಒಗ್ಗಟ್ಟಾಗಿದ್ದೇವೆ, ಜೆಡಿಎಸ್ಗೆ ಮಂಡ್ಯ ಬಿಟ್ಟು ಕೊಡುವುದು ಬೇಡ ಎಂದಿದ್ದಾರೆ. ಪಕ್ಕಾ ಒರಿಜಿನಲ್ ನಾಟಿ ಬ್ರೀಡ್ ಅಭ್ಯರ್ಥಿ ಆಗ್ತಾರೆ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ. ಅಂದ್ರೆ ನಿನ್ನೆ ಸುಮಲತಾ ಅವರು ನನಗೆ ಕಾಂಗ್ರೆಸ್ನಿಂದ ಕರೆದಿದ್ದಾರೆ, ಆದ್ರೆ ನಾನು ಹೋಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದ್ರ ಬಗ್ಗೆ ನಿರ್ಧಾರ ಕೈಗೊಂಡಿಲ್ಲ ಅಂತ ಹೇಳಿದ್ರು. ಅದಕ್ಕೀಗ ಚಲುವರಾಯಸ್ವಾಮಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ನಾವು ಕರೆದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರು ನನ್ನನ್ನು ಕರೆದಿದ್ರು ಅಂತ ಹೇಳೋರು ಯಾರು ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಜಿಲ್ಲೆಯವರಾಗಲಿ, ನಮ್ಮ ರಾಜ್ಯದವರಾಗಲಿ, ನಮ್ಮ ಹತ್ರ ರಾಷ್ಟ್ರದ ನಾಯಕರಾಗಲಿ ಇಲ್ಲಿವರೆಗೆ ಯಾವುದೇ ವಿಚಾರ ಮಾತಾಡಿಲ್ಲ. ಅಧಿಕೃತವಾಗಿ ಅವರು ಬಿ ಜೆ ಪಿಗೆ ಘೋಷಣೆ ಮಾಡ್ಕೊಂಡಿದ್ದಾರೆ ಬೆಂಬಲವನ್ನು. ಕಳೆದ ಅಸೆಂಬ್ಲಿನಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ಕ್ಯಾಂಪೇನ್ನ ಮಾಡಿದ್ದಾರೆ. ನಾವಂತೂ ಅವರು ನಮಗೆ ಕೇಳಿಲ್ಲ, ನಾವು ಅವ್ರನ್ನ ಕೇಳಿಲ್ಲ. ರಾಜಕೀಯದ ವಿಚಾರ ಚರ್ಚೆ ಆಗಿಲ್ಲ. ಅವರು ಯಾರನ್ನು ಕರೆದಿದ್ದಾರೆ ಅಂತ ಅವರೇ ಅದನ್ನು ಹೇಳಿದ್ರೆ ಬಹುಶಃ ಅವಾಗ ನಾವು ತಿಳ್ಕೊಬೋದು. ಸೊ ಅದರಿಂದ ಆ ವಿಚಾರ ಗೊತ್ತಿಲ್ಲ. ನೀವು ಒಂದು ನಿಮಿಷ, ನೀವು ನನಗೆ ಎಲ್ಲಿವರೆಗೆ ಆ ರೀತಿ ನಮ್ಮ ಕಾಂಗ್ರೆಸ್ ಲೀಡ್ರು ಅವ್ರನ್ನ ಅಪ್ರೋಚ್ ಮಾಡಿರ್ತಕ್ಕಂಥ ವಿಚಾರ ಗೊತ್ತಿಲ್ಲ. ನೀವೇನಾದ್ರು ಮೇಡಮ್ ಕೇಳಿ, ಮೇಡಮ್ ಇಂಥವ್ರು ಏನಾರು ಕರೆದಿದ್ರು ಅಂದರೆ ಆವಾಗ ನಮಗೆ ಹೇಳೋ ಪ್ರಯತ್ನ ಮಾಡಿ, ದಯಮಾಡಿ ನಾನು ಅದು ತಿಳ್ಕೊತೀನಿ. ಬಟ್ ಅವರು ಅಂತಿಮವಾಗಿ ನೆನೆ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ, ನಾನು ಬಿ ಜೆ ಪಿಯಿಂದನೇ ಅಭ್ಯರ್ಥಿ ಆಗ್ತೀನಿ. ಮತ್ತು ನಾನು ನಮ್ಮೆಲ್ಲ ಅಶೋಕ್ ಜಯರಾಮ್ ಹೋಗಿದ್ದಾರೆ, ನಾರಾಯಣಗೌಡ ಹೋಗಿದ್ದಾರೆ, ಎಲ್ಲ ಬಹುತೇಕ ಲೀಡ್ರ್ ಹೋಗಿದ್ದಾರೆ. ಇದು ಮಂಡ್ಯ ಜಿಲ್ಲೆ ಮೊನ್ನೆನೇ ನಾವು ಕಾಳೆ ಕೂಗಿದ್ದೀವಿ. ಸ್ವಾಭಿಮಾನದ ಎಲೆಕ್ಷನ್, ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಎಲೆಕ್ಷನ್, ಲೋಕಸಭೆ ಸ್ಥಳೀಕರೇ ಆಗಬೇಕು. ಒರ್ಜಿನಲಿ ನಮ್ಮ ಹಳ್ಳಿಲಿ ಹೇಳ್ತಾರಲ್ಲ ಒರ್ಜಿನಲ್ಲು, ಈ ದೇಶಿ ಬೀಡು ನಾಟಿ ಬೀಡು ಅಂತೀವಲ್ಲ, ನಾಟಿ ಮಂಡ್ಯದಲ್ಲಿ ನಾಟಿ ಪ್ರಶ್ನೆ ಇಲ್ಲ. ಎಸ್, ಚಲುವರಾಯಸ್ವಾಮಿ ಅವರ ಮಾತನ್ನು ಕೇಳ್ತಾ ಇದ್ವಿ. ಯಾವ ಸ್ವಾಭಿಮಾನದ ಚುನಾವಣೆ ಎನ್ನುವಂತ ಹೇಳಿಕೆಯನ್ನು ಸುಮಲತಾ ಅವರು ಹಿಂದೆ ಕೊಡ್ತಾ ಇದ್ರು ಚುನಾವಣೆಗಳಲ್ಲಿ, ಅದೇ ರೀತಿಯ ಹೇಳಿಕೆನೇ ಚಲುವರಾಯಸ್ವಾಮಿ ಅವರು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಸುಮಲತಾ ಅವರ ನಡೆ ಹೇಗಿರುತ್ತೆ? ಚಲುವರಾಯಸ್ವಾಮಿ ಅವರ ವಿರೋಧ ಜೊತೆಗೆ ಅಲ್ಲಿನ ಲೋಕಲ್ ಮಂಡ್ಯದ ಕಾಂಗ್ರೆಸ್ಸಿಗರ ವಿರೋಧ ಇರೋದ್ರಿಂದಲೇ ಸುಮಲತಾಗೆ ಕಾಂಗ್ರೆಸ್ನ ಟಿಕೆಟ್ ಸಿಗೋದು ಕಷ್ಟ ಅನ್ನುವಂತಹ ವಿಶ್ಲೇಷಣೆಗಳು ಬಹಳಷ್ಟು ದಿನಗಳಿಂದ ಕೇಳಿಬರ್ತಾ ಇದೆ. ಹಾಗಾಗಿ ಮಂಡ್ಯದಲ್ಲಿ ಈ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ, ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ, ಅಲ್ಲಿನ ಜಟಾಪಟಿ ಹೇಗಿರುತ್ತೆ, ಸುಮಲತಾ ಅವರ ನಡೆ ಏನು, ಎಲ್ಲವೂ ಕೂಡ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಎಸ್, ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ರು, ಅವ್ರು ಹೇಳಿದ್ರೆ ಗೊತ್ತಾಗುತ್ತೆ ಯಾರು ಕರೆದಿದ್ದು ಅಂತ. ಹಾಗಾಗಿ ಸುಮಲತಾ ಅವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.